ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವ ಕೇಂದ್ರ ಸರ್ಕಾರಕ್ಕೆ ಸಂಘಟನೆಗಳಿಗೆ ನಮ್ಮ ಕರ್ನಾಟಕ ಜನಸೈನ್ಯಕ್ಕೆ ಏಕೆ ಬೇಕು ಏಕೆ ಬೇಕು ಏನೇ ಬರಲಿ ಏನೇ ಬರಲಿ ಏಕೆ ಬೇಕು ಅಯ್ಯಯ್ಯೋ 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 ಬೆಟ್ಟ ಉಳಿದರೆ ಬೆಟ್ಟ ಉಳಿದರೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಕನ್ನಡ ಪರ ಸಂಘಟನೆಗಳಿಗೆ ಫೋನ್ ಮಾಡ್ತಾ ಇದ್ದೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕು ಆಫೀಸು ಮತ್ತು ನಗರಸಭೆಯವರೆಗೂ ಕೂಡ ನಮ್ಮ ಹೋರಾಟವನ್ನು ಮಂಜೇಗೌಡ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಬೆಲೆಗೆ ಸದ್ಯದಲ್ಲೇ ಅವ್ರು ಇಳಿಸಲಿಲ್ಲ ಅಂದರೆ ಮತ್ತೊಂದು ಉಗ್ರವಾದ ಹೋರಾಟ ನಾರಾಯಣಗೌಡರವರ ನೇತೃತ್ವದಲ್ಲೇ ನೆಲಮಂಗಲದಲ್ಲಿ ನಡೆಯುತ್ತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೋಬೇಕು. ಯಾವುದೇ ಖಾಸಗಿ ಕಂಪ್ನಿಗಳಿಗೆ, ಗುತ್ತಿಗೆದಾರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ನಮ್ಮ ಕನ್ನಡದ ಯಾವುದೇ ಒಂದು ಸರ್ಕಾರಿ ಇಲಾಖೆಗಳಾಗಿರ್ಬೋದು ಗುತ್ತಿಗೆ ಕೊಡಕೂಡ್ದು ಅನ್ನೋದು ನಮ್ಮ ಉಗ್ರವಾದ ಹೋರಾಟ. ಕನ್ನಡಿಗರಿಗೆ, ಕನ್ನಡತನಕ್ಕೆ, ನಮ್ಮ ಕನ್ನಡಿಗರಿಗೆ ಕೆಲಸ ಬೇಕಾಗಿದೆ. ಆ ಒಂದು ಕಾರಣಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಸಾರ್ವಜನಿಕರು ಕೂಡ ನಮಗೆ ಈ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಅವ್ರದಿಂದ ಕೂಡ ಒಂದು ಸಾಥ್ ಕೊಟ್ಟಿದ್ದಾರೆ. ಅಂದರೆ ನಮಗೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ಇದೇ ರೀತಿ ಆತಂದರೆ ಬರೀ ನೆಲಮಂಗಲ ಅಷ್ಟೇ ನಿಲ್ಲಲ್ಲ, ಇಡೀ ಬೆಂಗಳೂರು, ನಮ್ಮ ಕರ್ನಾಟಕದಾದ್ಯಂತ ಕೂಡ ಕನ್ನಡಿಗರ ಒಕ್ಕೂಟ ಸೇರಿಕೊಂಡು ಸರ್ಕಾರಕ್ಕೆ ಮುಟ್ಗೋಲು ಹಾಕೋವಂಥ ವ್ಯವಸ್ಥೆ ಬರುತ್ತೆ. ಇನ್ನಾದರೂ ಎಚ್ಚೆತ್ತುಕೊಂಡು ಬೆಲೆ ಏರಿಕೆನ ಸದ್ಯದಲ್ಲೇ ನೀವು ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ಈಗಾಗಲೇ ಗ್ಯಾಸ್ ಪ್ರಾಬ್ಲಮಿಂದಾಗಿ ಎಷ್ಟೋ ಜನಗಳು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಪಾಪ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಈ ರೀತಿ ತೊಂದರೆಯನ್ನು ಆಗ್ತಾ ಇದೆ. ಇನ್ನಾದರೂ ಸರ್ಕಾರ ಅದನ್ನು ಎಚ್ಚೆತ್ಕೊಂಡ್ಬಿಟ್ಟು ಬೆಲೆಗಳನ್ನು ಕಡಿಮೆ ಮಾಡಬೇಕಂತ ಹೇಳಿ ನಾವು ಇದ್ರ ಮೂಲಕ
ನಾನು ಕನ್ನಡ ರಕ್ಷಣಾ ವೇದಿಕೆಯಿಂದ ನಾನು ತಿಳಿಸ್ತೇನೆ. ಈಗ ಅದೇ ಇರೋದಲ್ಲ, ಯಾಕಂದರೆ ಸಾರ್ವಜನಿಕ ಈಗ ದಿನ ಬಳಕೆ ಬೇಕಾದಂಥ ವಸ್ತುಗಳೇ ನಮಗೆ ಇಂಪಾರ್ಟೆಂಟು. ಈಗ ದೊಡ್ಡವರೆಲ್ಲ ಶ್ರೀಮಂತರು ದುಡ್ಡಿರೋರೆಲ್ಲ ಕೂಡ ಯಾವುದೇ ರೀತಿ ಅವರಿಗೆ ಅಡಿತಡೆನೇ ಇಲ್ಲದೆ ಅವರು ತಗೊಂಡ್ಬರ್ತಾರೆ. ಆದರೆ ಬಡವರು ಮಧ್ಯಮ ವರ್ಗದವರು ಈಗ ದುಡಿಮೆ ಅವ್ರಿಗೆ ಕೊಡೋದೇ 15,000 ರೂಪಾಯಿ ಇರುತ್ತೆ. ಅಂಥದ್ರಲ್ಲಿ ಗ್ಯಾಸ್ ಬೆಲೆ ಏರ್ತಾ ಹೋದರೆ ಅವರಿಗೆ ಅಲ್ಲಿ ಸಂಬಳನೇ ಹೆಚ್ಚಿಗೆ ಆಗೋದಿಲ್ಲ, ಇತ್ತಗೆ ಬೆಲೆ ಇದು ಆಗ್ತಿಲ್ಲ. ಹುಡುಗರು ವಿದ್ಯಾಭ್ಯಾಸಕ್ಕೆ ಅವ್ರು ಏನು ಮಾಡ್ತಾರೆ, ಈ ರೀತಿ ನಮ್ಮ ಸರ್ಕಾರದಲ್ಲಿ ಗೊಂದಲಗಳು ಸೃಷ್ಟಿ ಮಾಡಿಕೊಂಡು ಜನಗಳಿಗೆಲ್ಲ ಇವರು ತುಂಬ ತೊಂದರೆನ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಸರ್ಕಾರಿ ನೌಕರರಾಗಬೇಕು, ಪ್ರತಿಯೊಂದಕ್ಕೂ ಕನ್ನಡಿಗರಿಗೆ ಸ್ಥಾನ ಮಾನವ ಗೌರವ ಸಿಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರದು ಇದು ಆಶಯ. ಇದಕ್ಕೆ ನಾವೆಲ್ಲ ಕೂಡ ಅವ್ರ ಪರವಾಗಿ ಬೆನ್ನೆ ಹಿಂದೆ ನಿಂತು ನಾವು ಕೂಡ ಬೆಂಬಲಿಕರಾಗಿರ್ತೀವಿ. ಯಾವುದೇ ಹೋರಾಟಕ್ಕಾಗಲಿ ನಾವು ಬಗ್ಗಲ್ಲ. ಕನ್ನಡತನ, ಕನ್ನಡ ಜಲಕ್ಕೋಸ್ಕರ ನಾವು ಯಾವಾಗಿದ್ರೂ ಹೋರಾಟ ನಡೆಸೋಕ್ಕೆ ಸದಾ ಸಿದ್ಧರಾಗಿರ್ತೀವಿ. ಗಣೇಶ್ ಅಂತ. ನಮಸ್ತೆ. ಮೊದಲನೇದಾಗಿ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡರಿಗೆ ನಮ್ಮ ಸಂಘದ ಪರವಾಗಿ ದೊಡ್ಡದಾಗಿ ಧನ್ಯವಾದ ಹೇಳ್ತೀನಿ ಸರ್, ನನ್ನ ವೈಯಕ್ತಿಕವಾಗಿ. ಯಾಕೆಂದರೆ ಇಷ್ಟು ಒಬ್ಬರಾಗಿ ಒಂದು 100 ಜನನ ಕಟ್ಟಿದಾರಲ್ವ, ಅದಕ್ಕೆ ಸಂಘಟನೆಗೆ ನಾವು ಮೊದಲನೇದಾಗಿ ನಾವು ಇದನ್ನೇ ಕೊಡಬೇಕು. ಯಾಕೆಂದರೆ ಇವತ್ತು 100 ಜನ ಸೇರಿದ್ದೀವಿ, 200 ಜನ ಸೇರಿದ್ದೀವಿ, ನಾಳೆ 1000 ಜನ ಸೇರ್ತೀವಿ ಸರ್. ಇದು ಒಂದು ಸಂಘಟನೆ. ಯಾಕೆಂದರೆ ನಾನು ಬಂದಿರೋದು ಬೆಂಗಳೂರಿಂದ, ನನ್ನ ನೆಲಮಂಗಲದಿಂದ ಬಂದಿಲ್ಲ ನಾನು. ಯಾಕೆ ಅಂತಂದರೆ ಈಗ ನೀವು ಹೇಳಿದ್ರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟವ್ರು ಯಾಕೆ ಬಂದಿಲ್ಲ ಮೇಡಮ್ ಅಂತ, ಫ್ರೀಡಮ್ ಪಾರ್ಕಲ್ಲಿ ಬಂದು ಈಗ 3,000 ಜನ ಸೇರ್ತಾ ಇದ್ದಾರೆ ಸರ್ ಇವತ್ತು. ಯಾಕೆಂದರೆ ಬೇರೆ ಬೇರೆ ಸ್ಟೇಷನ್ಗಳಿಂದನೇ ಅವರು ಇವ್ರನ್ನ ತೊಗೊತಾ ಇದ್ದಾರೆ. ಇಲ್ಲಿ ಕೆಲವು ಕಡೆ ಏನಂತಂದರೆ ಮಿನಿಸ್ಟ್ರುಗಳು ಬರ್ತಾರೆ. ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. DK ಶಿವಕುಮಾರ್ ಇದಕ್ಕೆ ಹೋದರು, ಬಿಡದಿಗೆ ಹೋದರು. ಅವಾಗೇನು ಅಂತಂದರೆ ಅವ್ರಿಗೆ ಇದಾಗಿ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಅವ್ರಿಗೆ ಮೆನ್ಯುಗಳಿಲ್ಲ. ಅವಾಗ ಏನು ಮಾಡ್ತಾರೆ ಹೇಳಿ, ಅಲ್ಲಿ ಏನಾರು ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ, ಇವರು ಮಿನಿಸ್ಟ್ರುಗಳಿಗೆ 0 ಅಕೌಂಟ್ ಬೇಕು, ಪಾಯಿಂಟ್ಗಳಲ್ಲಿ ಪೊಲೀಸರು ಇರಬೇಕು. ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರಿದ್ದಾರೆ ಹೇಳಿ. ನಾನು ಒಂದು ಗಾಂಧಿನಗರ ಕ್ಷೇತ್ರದಲ್ಲಿ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷದಲ್ಲಿ ಅಧ್ಯಕ್ಷಳಾಗಿದ್ದೀನಿ ಸರ್. ಅದಕ್ಕೋಸ್ಕರ ನಾನು ಹೋರಾಟ ಏನಿರೋ ಮಕ್ಕಳ ಪರವಾಗಿ ಹೋರಾಟ ಮಾಡ್ತೀನಿ. ಯಾಕೆಂದರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ವ ಸರ್. ಅದಕ್ಕೋಸ್ಕರ ನಾನು ಇವರೆಲ್ಲರಿಗೂ ಬೆಂಬಲ ಕೊಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ನನ್ನ ಪರವಾಗಿ ಧನ್ಯವಾದಗಳು ಸರ್. ವೇದಿಕೆ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈ ದಿನ ನಾವು ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರಾದ ಮಂಜೇಗೌಡರವರ ನೇತೃತ್ವದಲ್ಲಿ ನಾವು ಈ ದಿನ IB ಪರಿವೀಕ್ಷಣಾ ಮಂದಿರದಿಂದ ತಾಲೂಕು ಕಚೇರಿವರೆಗೂ ನಾವು ಪಾದಯಾತ್ರೆಯಲ್ಲಿ ಸಂಘಟನೆಗೆ ನಾವು ಹೋರಾಟ ಮಾಡಿದ್ದೀವಿ. ಯಾಕೆ ಅಂತಂದರೆ ಪೆಟ್ರೋಲು, ಗ್ಯಾಸು, ಡೀಸೆಲ್ಲು, ಇತರೆ ಸಾಮಗ್ರಿಗಳ ಬೆಲೆ ಏರಿಕೆ ತುಂಬ ಆಗ್ತಾಯಿದೆ. ತುಂಬ ಕಷ್ಟದ ಜೀವನ ನಡೆಸೋ ಅಂಥ ಪರಿಸ್ಥಿತಿ ಬಂದಿದೆ. ಈ ಥರ ಬೆಲೆ ಏರಿಕೆ ವಾರದಲ್ಲಿ 3 ಸರಿ ಮಾಡಿದ್ರೆ ಸಂಬಳ ಕೂಡ ಏನು ಹೆಚ್ಚಿಗೆ ಮಾಡೋದಿಲ್ಲ. ಕರ್ನಾಟಕದಲ್ಲಿ ಯಾರಿಗೂ ಕೂಡ ಸಂಬಳ ಹೆಚ್ಚಿಗೆ ಮಾಡೋದಿಲ್ಲ. ತುಂಬ ಬಡವರಿಗೆಲ್ಲ ಕಷ್ಟ ಆಗ್ತಾಯಿದೆ, ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ನಾವು ಈ ಹೋರಾಟವನ್ನು, ಈ ಒಂದು ಮೊದಲ ಹೆಜ್ಜೆ ಕರ್ನಾಟಕ ರಕ್ಷಣಾ ವೇದಿಕೆಯ ನೆಲಮಂಗಲ ತಾಲೂಕಿಂದ ನಾವು ಇದು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟಗಳನ್ನು ಮಾಡ್ತಾ ಇರ್ತೀವಿ. ಯಾವುದೇ ಒಂದು ತೊಂದರೆ ತಾಪತ್ರೆಗಳು ಬಂದರೂ ಕೂಡ ನಾವು ಈ ಒಂದು ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ.